ಮನಸ್ಸು ಮಾಡಿಬಿಟ್ರೆ ಏನಾದ್ರೂ ಮಾಡಬಹುದು. ಮನುಷ್ಯ ಮನಸ್ಸು ಮಾಡಿಬಿಟ್ರೆಗಿನ ಏನಾದ್ರೂ ಮಾಡಬಹುದು. ಗೊತ್ತಿರಲಿ, ಇಂಪಾರ್ಟೆಂಟ್ ತಿಳ್ಕೋಬೇಕು. ಗಟ್ಟಿ ಮನಸ್ಸಿರ್ಬೇಕಂದ್ರೆ ತಲೆ ಕರ್ಸೆ ಮಾಡ್ದಾವ ಅವ್ರಿಗೆ ಕೂಯ್ತು ಅಂತ ಒದರ್ತಿರ್ತಾವ. ಅವ್ ತಲೆ ಕರ್ಸೆ ಮಾಡ್ದಾವ್ ಅರ್ಥ ಆಗ್ತಿಲ್ಲ. ಸ್ಟಡಿ ಮಾಡ್ಬೇಕು. ಸ್ಟಡಿ ಎಜುಕೇಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮನೆಯಾಗ ನೋಡಿದ್ರೆ ಅಷ್ಟೆಲ್ಲ ಕಷ್ಟಪಟ್ಟು ಆ ದೊಡ್ಡವರು ಮಾಡಿರ್ತಾರ. ನನ್ಗಲ್ಲಿ ಆಗದ ಓದೋದು, ನನ್ಗಲ್ಲಿ ಆಗೋದಿಲ್ಲ ಅಂತ ಮನೆ ತಂದೆ ತಾಯಿಗಳು ಜಗಳಾಡ್ತಿರ್ತಾವ ಕೆಲವೊಮ್ಮೆ. ಬಟ್ ಹಂಗೆಲ್ಲ ಮಾಡಕ್ ಹೋಗ್ಬಾರ್ದು. ಯಾಕಂದ್ರೆ ದೊಡ್ಡವ್ರನ್ನ ಮಾಡಿರ ನಮ್ಮ ತಂದೆ ತಾಯಿ ಇಷ್ಟೆಲ್ಲ ದೊಡ್ಡವ್ರು ಮಾಡಿದ್ದಾನೆ ನಮ್ಮಮ್ಮನೇ ಮತ್ತೆ ಹೌದಿಲ್ಲ. ನನಗ ಆ ನಮ್ಮಮ್ಮ ಸಾಲಿ ಕರ್ಕೊಂಡು ಹೋಗಿಲ್ಲ ಅಂದ್ರೆ ನಾನೇನು ಆ ಸೊಣ್ಣನಿದ್ದಾಗ ನಾನೇ ಓದ್ತಿ ನೋಡಂಗೆ ಸಾಲಿಗೆ ನಾನೇ ಓದ್ತಿ ನೋಡಿ ಸಾಲಿಗೆ ನಾವು ಕಳಿಸ್ತಿದ್ದಿಲ್ಲ ಅಂತ ನಾನು ಹೇಳಿದಂತ ಮಾಡಿದ್ಯಾ. ನಾನು ಸಾಲಿಗೆ ಒಳ್ಳೆ ಅಂತಿದ್ದೆ. ಕೂದ್ಲಿಡ್ದ ಬೆನ್ನಿ ಕಬ್ಬಂದು ಕೂತು ನಾವು ಬೆಳಕಂತ ದರ ಅಂತ ಸಾಲಿಗೆ ಬಿಟ್ಟು ಬರ್ತದೆ. ಮತ್ತೆ ನವಮ್ಮ ಬರೋಟಿಗೆಲ್ಲ ಮತ್ತೆ ನಮ್ಮ ಮನೆಗೆ ಇರ್ತಿದ್ದೆ ನಾನು ಅಡ್ವಾನ್ಸ್. ಈ ರೀತಿ ಅಂದ್ರೆ ನಮ್ಮ ತಂದೆ ತಾಯಿನೇ ನಮಗ ಏನಂದ್ರೆ ಸ್ಕೂಲಿಗೆ ಕರ್ಕೊಂಡು ಹೋಗೇಸೆ ಇಷ್ಟೆಲ್ಲ ಓದಿಸಿ ಬೆಳೆಸಿ ದೊಡ್ಡವರು ಮಾಡ್ಯಾರ. ಈಗ ಅವ್ರನ್ನ ಚೆನ್ನಾಗಿ ನೋಡ್ಕೊಂಬೋದು ಯಾರು ಕರ್ತವ್ಯ? ನಮ್ಮ ಕರ್ತವ್ಯ ಐತೆ. ನೀವ್ ಯಾರನ್ನ ಹೋಗಿರಿ ಸಾಲಿಗೆ? ನಾನೇ ಹೊಂಟಿ ನೋಡಂಗೆ ಸಾಲಿಗೆ. ನಾನು ಸೊಣ್ಣರಿದ್ದಾಗ ಒಂದ್ 3-4 ವರ್ಷ 5 ವರ್ಷದಾಗ ಇಲ್ಲ ನಾ ಸಾಲಿಗೆ ಹೊಂಟಿ ನೋಡು ನೀವ್ ಕಳಿಸ್ತಿದಿಲ್ಲ ಅಂತಂದ್ರೆ ಇಲ್ಲ, ತಂದೆ ತಾಯಿನೇ ಕಳಿಸಿದ್ದು. ತಂದೆ ತಾಯಿಗಳನ್ನ ಹೋಗಿ ಅದು ಹೆಸರಚ್ಚಿ ಅಲ್ಲಿ ಕಳಿಸಿ ಎಲ್ಲ ತಲೆ ಭಾಷಿ ಪೌಡರ್ ಗಿಡ ಹಚ್ಚಿ ಗಿಂಬಳ ತೆಗೆದು ಹೌದಲ್ಲ ಅಂಗಿ ಚಡ್ಡಿ ಹಾಕಿ ಅಲ್ಲಿ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾರ. ಅವು ಅಳ್ತಿರ್ತೀವಿ ನಾವು ಹೌದಲ್ಲ. ಎಷ್ಟು ಆ ಕೆಲಸ ಮಾಡ್ಯಾರ ತಂದೆ ತಾಯಿ ಹೌದಲ್ಲ. ನಾವ್ ಯಾಕೀಗ 12 ಗಂಟೆ ತನಕ ಓದಬಾರ್ದು? ಮುಂಜಾನೆ 4 ಗಂಟೆ ಯಾಕೆ ಎದ್ದೇಳಬಾರ್ದು? ಮುಂಜಾನೆ 4 ಗಂಟೆಗೆ ಯಾಕೆ ಎದ್ದೇಳಬಾರ್ದು? ಎದ್ದು 5 ಗಂಟೆಗೆ ಯಾಕೆ ಸ್ಟಡಿ ಮಾಡಬಾರ್ದು? ಹೌದಾ? ಮತ್ತೆ ಆ ವಯಸ್ಸಾಗಿರುತ್ತೆ ಮುಂದೆ ನೋಡ್ಕೋಬೇಕಲ್ಲ. ನೋಡಿ ಹಿಂಗೆಲ್ಲ ಇರ್ತಾವ ಕಷ್ಟ, ಭಾರಿ ಕಷ್ಟ ಇದಾವ. ಕರೆಕ್ಟ್ ಆಗಿ ತಿಳ್ಕೊಂಬದ್ ಕಲೀರಿ.